ಅಂಬಾನಿ ಬಿಸ್ನೆಸ್ ಬಿರುಗಾಳಿ. ಅನಿಲ್ ಅಂಬಾನಿ ವಿರುದ್ಧ ದೊಡ್ಡ ಫ್ರಾಡ್ ಕೇಸ್. ಕೋಟ್ಯಾಧೀಶನ ತಲೆಗೆ ಮನಿ ಲಾಂಡ್ರಿಂಗ್ ಉರುಳು. ನಮಸ್ಕಾರ ಸ್ನೇಹಿತರೆ. ಅನಿಲ್ ಅಂಬಾನಿ ದೇಶದ ಉದ್ಯಮ ಲೋಕದಲ್ಲಿ ಸಾಕಷ್ಟು ಕಾರಣಗಳಿಂದ ಕುಖ್ಯಾತಿಯನ್ನ ಕೂಡ ಪಡ್ಕೊಂಡಿರೋ ಹೆಸರು. ಈಗ ಇದೇ ಅನಿಲ್ ಅಂಬಾನಿಯವರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಅನಿಲ್ ಅಂಬಾನಿ ಒಡೆತನದ ರಿಲಯನ್ಸ್ ಇನ್ಫ್ರಾ ಅಕ್ರಮ ಹಣ ವರ್ಗಾವಣೆ ಮಾಡಿದೆ ಅನ್ನೋ ಆರೋಪ ಕೇಳಿಬಂದಿದ್ದು ದೇಶದ ಉದ್ಯಮ ಕ್ಷೇತ್ರದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಹೆಚ್ಚು ಕಮ್ಮಿ $2 ಬಿಲಿಯನ್ ಅಂದರೆ ಸುಮಾರು 17,000 ಕೋಟಿ ರೂಪಾಯಿ ಅಕ್ರಮ ಎಸಗಿದ್ದಾರೆ ಅನ್ನೋ ಆರೋಪ ಮಾಡಲಾಗ್ತಿದೆ. ಖುದ್ದು ಮಾರ್ಕೆಟ್ ನಿಯಂತ್ರಕ ಸೆಬಿ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಅನಿಲ್ ಅಂಬಾನಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಇದೆಲ್ಲದರ ರಿಪೋರ್ಟ್ಸ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆಗಸ್ಟ್ 5ನೇ ತಾರೀಕು ವಿಚಾರಣೆ ಎದುರಿಸಿ ಅಂತ ಕೂಡ ಹೇಳಿದ್ದಾರೆ. ಈ ನೋಟಿಸ್ ಬರ್ತಿದ್ದ ಹಾಗೆ ಅನಿಲ್ ಅಂಬಾನಿ ಕಂಪನಿಯ ಷೇರುಗಳು ಪಾತಾಳಕ್ಕೆ ಬೀಳೋಕೆ ಶುರು ಮಾಡಿವೆ. ವಿಪಕ್ಷ ಕಾಂಗ್ರೆಸ್ ಮೋದಿ ಸರ್ಕಾರದ ವಿರುದ್ಧ ಬಾಣವನ್ನು ಬಿಟ್ಟಿದೆ. ಈ ಮೂಲಕ ಅನಿಲ್ ಅಂಬಾನಿಗೆ ಬಿಗಿಯಾದ ಕಾನೂನಿನ ಉರುಳು ಸುತ್ತಕೊಳ್ತಾ ಇದೆ. ಹಾಗಿದ್ರೆ ಅನಿಲ್ ಅಂಬಾನಿ ಮೇಲೆ ಬಂದಿರೋ ಈ ಆರೋಪ ಏನು? ಫ್ರಾಡ್ ಆರೋಪ. ಇದೇ ಶಬ್ದವನ್ನು ಉಲ್ಲೇಖ ಮಾಡಿರೋದು, ಫ್ರಾಡ್ ಅಂತ. 17,000 ಕೋಟಿಯನ್ನ ಅನಿಲ್ ಅಂಬಾನಿ ಅಕ್ರಮ ಮಾಡಿದ್ರ? ಇಡಿ ಸೆಬಿ ಏನ್ ಹೇಳ್ತಿದ್ದಾರೆ? ಹಾಗೊಂದು ವೇಳೆ ಈ ತಪ್ಪು ಸಾಬೀತಾದ್ರೆ ಅನಿಲ್ ಅಂಬಾನಿ ಅವರ ಉದ್ಯಮ ಭವಿಷ್ಯಕ್ಕೆ ಇದು ಹೇಗೆ ಪೆಟ್ಟು ಕೊಡುತ್ತೆ? ಕಾನೂನು ಪ್ರಕಾರ ಇದಕ್ಕೆ ಶಿಕ್ಷೆ ಏನಾಗುತ್ತೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 17,000 ಕೋಟಿ ಫ್ರಾಡ್. ಅನಿಲ್ ಅಂಬಾನಿ ಮೇಲೆ ದೊಡ್ಡ ಆರೋಪ. ಅನಿಲ್ ಅಂಬಾನಿ ನಿಮಗೆಲ್ಲ ಗೊತ್ತು, ಭಾರತದ ಉದ್ಯಮ ಲೋಕದಲ್ಲಿ ದೊಡ್ಡ ಹೆಸರೇ. ಧೀರುಭಾಯ್ ಅಂಬಾನಿಯವರ ಚಿಕ್ಕ ಮಗ, ಕಿರಿಯ ಪುತ್ರ. ಒಂದು ಕಾಲದಲ್ಲಿ ಅಣ್ಣ ಮುಖೇಶ್ ಅಂಬಾನಿಯನ್ನ ಮೀರಿಸಿ ವಿಶ್ವದ 6ನೇ ಅತಿ ದೊಡ್ಡ ಶ್ರೀಮಂತ ಅಂತ ಕರೆಸ್ಕೊಂಡಿದ್ರು. ತಂದೆ ತೀರೋದ್ಮೇಲೆ ಫ್ಯಾಮಿಲಿ ಆಸ್ತಿ ಡಿವೈಡ್ ಆದಾಗ ಮುಖೇಶ್ ಅಂಬಾನಿಗೆ ಎಲ್ಲ ಓಲ್ಡ್ ಸ್ಕೂಲ್ ಬಿಸ್ನೆಸ್ಗಳು ಸಿಕ್ಕಿದ್ರೆ ಅನಿಲ್ ಅಂಬಾನಿಗೆಲ್ಲ ಫ್ಯೂಚರಿಸ್ಟಿಕ್ ಮಾಡರ್ನ್ ಬಿಸ್ನೆಸ್ಗಳೇ ಸಿಕ್ಕಿದ್ವು. ಟೆಲಿಕಾಂ, ಫಿನಾನ್ಸ್ ಎಲ್ಲ ಫ್ಯೂಚರಿಸ್ಟಿಕ್ ಬಿಸ್ನೆಸ್ಗಳೇ ಸಿಕ್ಕಿದ್ವು. ಆದರೆ ಅತಿಯಾದ ಆತ್ಮವಿಶ್ವಾಸ, ಓವರ್ ಕಾನ್ಫಿಡೆನ್ಸ್, ಅದರಿಂದ ಆದ ತಪ್ಪುಗಳು ಅವ್ರನ್ನ ವೈಫಲ್ಯದ ಕಡೆಗೆ ಎಳ್ಕೊಂಡು ಹೋದ್ವು. ಕಂಪನಿಗಳು ದಿವಾಳಿ ಆದವು. ಆದರೆ ಕೆಲ ತಿಂಗಳುಗಳಿಂದ ಅನಿಲ್ ಮತ್ತೆ ಟ್ರ್ಯಾಕ್ಗೆ ಮರಳ್ತಾ ಇದ್ದಾರೆ. ಅವರ ಉದ್ಯಮ ಮತ್ತೆ ಚಿಗುರ್ತಾ ಇದೆ ಅನ್ನೋ ಹೊತ್ತಲ್ಲೇ ಈ ಶಾಕ್ ಬಂದು ಅಪ್ಪಳಿಸಿದೆ. ಸೊ ಇಂಥ ಅನಿಲ್ ಅಂಬಾನಿ ಮುಖ್ಯವಾಗಿ 2 ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಈಗ. ಒಂದು ರಿಲಯನ್ಸ್ ಪವರ್, ಇನ್ನೊಂದು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್. ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ 67,000 ಕೋಟಿ ರೂಪಾಯಿ ಅಸೆಟ್ ಇರೋ ದೊಡ್ಡ ಹೆಮ್ಮರ. ವಿದ್ಯುತ್ ಉತ್ಪಾದನೆ, ನ್ಯಾಚುರಲ್ ಗ್ಯಾಸ್, ಸಾರಿಗೆ, ಡಿಫೆನ್ಸ್ ಎಲ್ಲ ಕಡೆ ಅವರ ಉದ್ಯಮ ಇದೆ. ಅನಿಲ್ ಅಂಬಾನಿ ಪಾಲಿಗಿದು ಆಶಾ ಕಿರಣದಂಥ ಸಂಸ್ಥೆ. ದಿವಾಳಿಯಾಗಿದ್ದ ಅನಿಲ್ ಅಂಬಾನಿ ಅವರು ರಿಲಯನ್ಸ್ ಗ್ರೂಪ್ನ ಹಲವು ಕಂಪನಿಗಳು, ಟೆಲಿಕಾಂ ಮುಳುಗೋಯ್ತು, ಫಿನಾನ್ಸ್ ಅದು ಮ್ಯೂಚುವಲ್ ಫಂಡ್ ಕಂಪನಿ ಅದು ಸೇಲ್ ಆಯಿತು. ಉಳ್ಕೊಂಡಿದ್ದಂತಹ ಕೆಲವು ಆಧಾರ ಸ್ತಂಭಗಳಲ್ಲಿ ಈ ಕಂಪನಿಗಳು, ನಾವೀಗ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ. ಇವ್ರನ್ನ ಮತ್ತೆ ಬಿಲಿಯನಿಯರ್ ಪಟ್ಟಕ್ಕೆ ತಂದು ಕೂರಿಸುವಲ್ಲಿ ಮೇನ್ ರೋಲ್ ಇದೆ ಇದ್ರದ್ದು. ಇದೇ ಕಂಪನಿ ಸೇರಿದ ಹಾಗೆ RAAG ಅಥವಾ ರಿಲಯನ್ಸ್ ಅನಿಲ್ ಅಂಬಾನಿ ಗ್ರೂಪ್ನಲ್ಲಿ ಭಾರಿ ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ ನಡೆದಿದೆ. ಅಕ್ರಮ ಮಾರ್ಗದಲ್ಲಿ 17,000 ಕೋಟಿ ರೂಪಾಯಿ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಆರೋಪ ಮಾಡಲಾಗಿದೆ. ಕೆಲ ದಿನಗಳ ಹಿಂದೆ ಮನಿ ಲಾಂಡ್ರಿಂಗ್ ಆರೋಪಕ್ಕೆ ಸಂಬಂಧಪಟ್ಟಂತೆ 35 ಸ್ಥಳಗಳಲ್ಲಿ ರೇಡ್ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ 25 ಜನರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಲಾಗಿತ್ತು. ಈಗ ಕಂಪನಿಯ ಮುಖ್ಯಸ್ಥ ಅನಿಲ್ ಅಂಬಾನಿಗೂ ನೋಟಿಸ್ ಹೋಗಿದೆ. ಆಗಸ್ಟ್ 5ನೇ ತಾರೀಕು ಇನ್ವೆಸ್ಟಿಗೇಷನ್ಗೆ ಬನ್ನಿ ಅಂತ ಕೂಡ ಹೇಳಿದೆ. ಈಗ ಈ ಕೇಸ್ ಯಾವ ಲೆವೆಲ್ಗೆ ಹೋಗ್ತಿದೆ ಅಂದ್ರೆ ಅನಿಲ್ ಅಂಬಾನಿಗೆ ಭಾರತ ಬಿಟ್ಟು ಹೊರಗೆ ಹೋಗದಂತೆ ನಿರ್ಬಂಧ ಹಾಕಲಾಗಿದೆ. ಅವರು ದೇಶ ಬಿಟ್ಟು ಹೊರಗೆ ಹಾರಬೇಕು ಅಂದ್ರೆ ಕೋರ್ಟ್ ಅನುಮತಿ ಪಡ್ಕೊಂಡು ಹಾರಬೇಕು. ಇಡಿ ಮನವಿ ಮೇರೆಗೆ ಅವ್ರ ಮೇಲೆ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಈಗ ಜಾರಿ ಮಾಡಲಾಗಿದೆ. ಅಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜಿಸಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂದ್ರೆ ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ದೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ ಹಾಗೂ ಕಟಕ್ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ ಸೆಪ್ಟೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ ಇದಾವೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡುವ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆರೋಪ ಏನು ಸ್ನೇಹಿತರೆ? ಅನಿಲ್ ಅಂಬಾನಿ ಒಡೆತನದ ರಿಲಯನ್ಸ್ ಹೋಮ್ ಫಿನಾನ್ಸ್ ಲಿಮಿಟೆಡ್ RHFL ಮತ್ತು ರಿಲಯನ್ಸ್ ಕಮರ್ಷಿಯಲ್ ಫಿನಾನ್ಸ್ ಲಿಮಿಟೆಡ್ RCFL ಒಟ್ಟು 12,524 ಕೋಟಿ ರೂಪಾಯಿಯಷ್ಟು ಸಾಲ ವಿತರಿಸಿದ್ವು. ಇದರಲ್ಲಿ ದೊಡ್ಡ ಭಾಗವನ್ನು ಶೆಲ್ ಕಂಪನಿಗಳು ಅಥವಾ ಅನಿಲ್ ಧೀರುಭಾಯ್ ಅಂಬಾನಿ ಗ್ರೂಪ್ನ ಗುಂಪಿನ ಸಂಸ್ಥೆಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಅಂಗಸಂಸ್ಥೆಗಳು ಅಂತ ವರ್ಗೀಕರಿಸಲಾದ ಎಂಟಿಟಿಗಳಿಗೆ ಹಂಚಿದ್ದಾರೆ.
ಅದರಲ್ಲೂ CLE ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಗೆ 10,000 ಕೋಟಿ ರೂಪಾಯಿ ಹಾಕಿದ್ದಾರೆ ಅನ್ನೋ ಆರೋಪ. ಇದು ಮುಂಬೈ ಬೇಸ್ಡ್ ಕಂಪನಿಯಾಗಿದ್ದು ಕನ್ಸ್ಟ್ರಕ್ಷನ್ ಕೆಲಸ ನೋಡುತ್ತೆ. ಈ ಸಂಸ್ಥೆಗೆ ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್ಸ್ ಮೂಲಕ 10,000 ಕೋಟಿ ರೂಪಾಯಿ ಹಣ ಸಂದಾಯ ಆಗಿದೆ ಅಂತ ಸೆಬಿ ಅಂದರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮಾರ್ಕೆಟ್ ನಿಯಂತ್ರಕ ಆರೋಪ ಮಾಡಿದೆ. ಇಲ್ಲಿ ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್ ಅಂದ್ರೆ ಒಂದು ಕಂಪನಿ ಇನ್ನೊಂದು ಕಂಪನಿಯಲ್ಲಿ ಡೆಪಾಸಿಟ್ ಕೊಡೋ ಹಣ. ಇದನ್ನು ಯಾಕೆ ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್, ಎ ಕಂಪನಿಯ ಹತ್ರ 2 ಕೋಟಿ ಹೆಚ್ಚು ಹಣ ಇರುತ್ತೆ, ಬಿ ಕಂಪನಿಗೆ 2 ಕೋಟಿ ಹಣ ಶಾರ್ಟೇಜ್ ಇರುತ್ತೆ. ಸೊ ಇಂತಿಷ್ಟು ಟೈಮ್ಗೆ ಅಂತ ಹೇಳಿ ಬಿ ಕಂಪನಿ ಎ ಕಂಪನಿಯ ಹತ್ರ ಹಣ ಇಸ್ಕೊಡುತ್ತೆ. ತಗೊಂಡ ದುಡ್ಡಿಗೆ ಅವರು ಬಡ್ಡಿ ಕಟ್ಟಬೇಕು. ಅವಧಿ ಮುಗಿದ ಮೇಲೆ ಹಣ ಬಡ್ಡಿ ಎಲ್ಲ ವಾಪಸ್ ಕೊಡಬೇಕು. ಈ ಥರ ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಸಾಲ ಕೊಡೋಕೆ ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್ಸ್ ಅನ್ನೋ ವ್ಯವಸ್ಥೆ ಫಾಲೋ ಮಾಡ್ಬೋದು. ಇದೇ ಮಾರ್ಗವನ್ನು ಬಳಸಿ ರಿಲಯನ್ಸ್ ಹೋಮ್ ಫಿನಾನ್ಸ್ ಲಿಮಿಟೆಡ್ ಮತ್ತು ರಿಲಯನ್ಸ್ ಕಮರ್ಷಿಯಲ್ ಫೈನಾನ್ಸ್ ಲಿಮಿಟೆಡ್ ಸಾಕಷ್ಟು ಕಂಪನಿಗಳಿಗೆ ದುಡ್ಡು ಕೊಟ್ಟಿದ್ರು. ಅದರಲ್ಲಿ ಬಹುತೇಕ ಅಕ್ರಮ ಅನ್ನೋದು ಸೆಬಿಯ ಆರೋಪ. ಶೇರ್ ಹೋಲ್ಡರ್ಸ್ಗೆ ಹೇಳಿಲ್ಲ. ಇಲ್ಲಿ ಸೆಬಿಯ ಮೊದಲ ಆರೋಪ ಏನು ಅಂದರೆ, ರಿಲಯನ್ಸ್ ಇನ್ಫ್ರಾ ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಿದೆ ಅನ್ನೋದು. ರಿಲಯನ್ಸ್ ಇನ್ಫ್ರಾ ಪಬ್ಲಿಕ್ಲಿ ಲಿಸ್ಟೆಡ್ ಕಂಪನಿ. ಅಲ್ಲಿ ಸಾರ್ವಜನಿಕರ ಹಣ ಇರುತ್ತೆ, ಜನ ಹೂಡಿಕೆದಾರರು ಇರ್ತಾರೆ. ಅಲ್ಲಿ ತಗೊಳ್ಳೋ ಪ್ರತಿ ನಿರ್ಧಾರ ಕೂಡ ಶೇರ್ ಹೋಲ್ಡರ್ಸ್ಗೆ ಗೊತ್ತಾಗಬೇಕು. ಆದರೆ ಈ ಮಾಹಿತಿಯನ್ನ ಕಂಪನಿ ಯಾರಿಗೂ ಹೇಳಿಲ್ಲ. ಆಡಿಟರ್ಸ್ ಮತ್ತು ಶೇರ್ ಹೋಲ್ಡರ್ಸ್ ಇಂದ ಮರೆಮಾಚಿ ಹಣ ಸಂದಾಯ ಮಾಡಿದ್ದಾರೆ. ಡೆಪಾಸಿಟ್ ಇಟ್ಟ ಹಣವನ್ನ ಅವರು ದಾಖಲೆನೇ ಇಟ್ಟೇ ಇಲ್ಲ. ನಿಯಮಗಳನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ ಅಂತ ಹೇಳಿದೆ. ಎರಡನೇದಾಗಿ ಸಾಲ ವಜಾ ಮಾಡಿರೋದನ್ನ ಸೆಬಿ ಉಲ್ಲೇಖಿಸಿದೆ. ರಿಲಯನ್ಸ್ ಸಂಸ್ಥೆಗಳು ಕೊಟ್ಟ ಹಣವನ್ನ ಏಕಾಏಕಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ NPAಗಳು ಅಂತ ಲೇಬಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಕೂಡ ಪಾರದರ್ಶಕವಾಗಿ ನಡೆದಿಲ್ಲ ಅಂತ ಸೆಬಿ ಹೇಳ್ತಿದೆ. ಇಲ್ಲಿ NPA ಅಂದ್ರೆ ಒಂದು ಸಂಸ್ಥೆ ಸಾಲ ಕಟ್ಟೋಕೆ ಆಗದೆ ದಿವಾಳಿ ಆದಾಗ, ವ್ಯಕ್ತಿ ಅಥವಾ ಸಂಸ್ಥೆ ದಿವಾಳಿ ಆದಾಗ ಸಾಲ ಕೊಟ್ಟವರು ಓಕೆ ದುಡ್ಡು ಬರಲ್ಲ, ಇದು ಸಾಲ ಕೊಟ್ಟಿದೀವಿ ಬಟ್ ಬರಂಗಿಲ್ಲ, ಇದು ಲೆಕ್ಕಾಚಾರ, ಇದು ಕತೆ ಮುಗೀತು ಅಂತ ಹೇಳಿ ಅವ್ರಿಗೆ ಅನಿಸಿದಾಗ NPA ಅಂತ ಮಾಡ್ತಾರೆ. ಹಾಗಂತ ಅದನ್ನ ಆಮೇಲೆ ಅವರು ಪರ್ಸ್ಯೂ ಮಾಡಲ್ಲ, ವಸೂಲಿ ಮಾಡೋಕ್ಕೆ ಟ್ರೈ ಮಾಡಲ್ಲ ಅಂತಲ್ಲ, ಬಟ್ ಅವರ ಅಕೌಂಟಿಂಗ್ ಕ್ಲಾರಿಟಿಗೋಸ್ಕರ ಅದನ್ನು NPA ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಇವರು ಆ ಮಾರ್ಗವನ್ನು ಬಳಸ್ಕೊಂಡು ಇವ್ರಿಗೆ ಬೇಕಾದವ್ರಿಗೆ ಕೊಟ್ಟು NPA ಅಂತ ಮಾಡ್ಕೊಳ್ತಾ ಹೋಗಿದ್ದಾರೆ ಅಂತ. ಸುಮಾರು 10,000 ಕೋಟಿಯನ್ನು ಈ ರೀತಿ ಮಾಡಿದ್ದಾರೆ ಅನ್ನೋ ಆರೋಪ. ಇದೆಲ್ಲವೂ ಶೇರ್ ಹೋಲ್ಡರ್ಸ್ಗಳಿಗೆ ಮತ್ತು ಮಾರ್ಕೆಟನ್ನು ದಾರಿ ತಪ್ಪಿಸೋ ಕೆಲಸ ಅಂತ ಸೆಬಿ ಹೇಳ್ತಾ ಇದೆ. ಯೆಸ್ ಬ್ಯಾಂಕ್ ಹೆಸರು ಏನೋ ಈ ವಿವಾದದಲ್ಲಿ ಯೆಸ್ ಬ್ಯಾಂಕ್ನ ಮಾಜಿ ಅಧಿಕಾರಿಗಳ ಹೆಸರು ಕೂಡ ತಳಕು ಹಾಕೊಳ್ತಾ ಇದೆ. ಅನಿಲ್ ಅಂಬಾನಿ ಸಂಸ್ಥೆಗಳು ಈ ರೀತಿ ಹಣ ಕೊಡೋಕೆ ಯೆಸ್ ಬ್ಯಾಂಕ್ನಿಂದ ಸಾಲ ಪಡೆದಿದ್ವು. 2017 ಮತ್ತು 2019 ಮಧ್ಯೆ ಯೆಸ್ ಬ್ಯಾಂಕ್ ಸುಮಾರು 3,000 ಕೋಟಿ ಹಣವನ್ನು ಸಾಲ ಸ್ಯಾಂಕ್ಷನ್ ಮಾಡಿತ್ತು. ಆದರೆ ಮಾಜಿ ಯೆಸ್ ಬ್ಯಾಂಕ್ ಮುಖ್ಯಸ್ಥ ರಾಣಾ ಕಪೂರ್ ಸರಿಯಾಗಿ ರೂಲ್ಸ್ ಫಾಲೋ ಮಾಡದೆ RHFL ಮತ್ತು RCFL ಕಂಪನಿಗಳಲ್ಲಿ, ಈ ಎರಡು ಅನಿಲ್ ಅಂಬಾನಿ ಒಡೆತನದ ರಿಲಯನ್ಸ್ ಕಂಪನಿಗಳಲ್ಲಿ, ನಿಮ್ಮ ಗಮನಕ್ಕಿರಲಿ, ರಿಲಯನ್ಸ್ ಇಂಡಸ್ಟ್ರೀಸ್ ಬೇರೆ, ಅದು ಅಣ್ಣಂದು ಮುಖೇಶ್ ಅಂಬಾನಿದು, ಅವ್ರ ಸಮೂಹನೇ ಬೇರೆ ಇದೆ. ಅದಕ್ಕೂ ಇದಕ್ಕೂ ಯಾವುದೇ ನೇರ ಸಂಬಂಧ ಇಲ್ಲ. ಆ ಗ್ರೂಪೇ ಬೇರೆ, ಈ ಗ್ರೂಪೇ ಬೇರೆ. ಇದೆಲ್ಲ ತಮ್ಮಂದು ಅನಿಲ್ ಅಂಬಾನಿ ಕಂಪನಿಗಳಲ್ಲಿ ಆಗ್ತಿರೋದ್ರ ಬಗ್ಗೆ ನಾವು ನಿಮಗೆ ಹೇಳ್ತಿರೋದು. ಸೊ ಈ ಕಂಪನಿಗಳಲ್ಲಿ ದೊಡ್ಡ ಹೂಡಿಕೆ ಮಾಡೋಕೆ ಹೇಳಿದರು. ಅವರ ಪತ್ನಿ ಸೇಮ್ NBFCಗಳಲ್ಲಿ ಅಂದರೆ ನಾನ್ ಬ್ಯಾಂಕಿಂಗ್ ಫಿನಾನ್ಸಿಂಗ್ ಕಂಪನಿಗಳಲ್ಲಿ ಪದೇ ಸಾಲ ಮಾಡಿದರು. ಸೊ ಇದೆಲ್ಲ ಒಂದಕ್ಕೊಂದು ಲಿಂಕ್ ಇದೆ. 3,000 ಕೋಟಿ ರೂಪಾಯಿ ಲೋನ್ ಮಾಡಿಸಿಕೊಳ್ಳೋಕೆ ಲಂಚ ಕೊಟ್ಟಿರೋ ಸಾಧ್ಯತೆ ಇದೆ ಈ ರೀತಿ ಇಂಡೈರೆಕ್ಟ್ ಆಗಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ಅನಿಲ್ ಅಂಬಾನಿ ಸಂಸ್ಥೆಗಳು ತಗೊಂಡಿರೋ ಸಾಲ ಕೂಡ ದುರುಪಯೋಗ ಆಗಿದೆ. ಆ ಹಣವನ್ನು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಯೂಸ್ ಮಾಡ್ಕೊಂಡಿರ್ಬೋದು. ಬ್ಯಾಂಕ್ ಅಧಿಕಾರಿಗಳಿಗೆ ಲಂಚ ಕೊಡೋಕ್ಕೂ ಯೂಸ್ ಮಾಡಿರ್ಬೋದು. ಹಣ ವಾಪಸ್ ಕೊಡಲಿಕ್ಕೆ ಆಗದ ವೀಕ್ ಕಂಪನಿಗಳಿಗೆ ಇದನ್ನು ಕೊಟ್ಟಿರಬಹುದು ಅಂತ ED ಹೇಳಿದೆ. ಆದರೆ ಹಲವಾರು ಫೇಕ್ ಕಂಪನಿಗಳನ್ನು ಸೃಷ್ಟಿಸಿ ಅದಕ್ಕೆ RHFL ಹಣ ಸ್ಯಾಂಕ್ಷನ್ ಮಾಡಿದೆ. ಸಾಕಷ್ಟು ಎನ್ಕ್ರಿಪ್ಟೆಡ್ ಮೆಸೇಜಸ್ ಇವೆ. RHFL ಯೆಸ್ ಬ್ಯಾಂಕ್ನಿಂದ ಪಡೆದ 2,965 ಕೋಟಿ ಹಣದಲ್ಲಿ 1,353 ಕೋಟಿ ಹಣವನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಮಾಡಿದೆ. ಇವೆಲ್ಲವೂ ಮಾರುಕಟ್ಟೆ ಮತ್ತು ಷೇರುದಾರರಿಗೆ ಗೊತ್ತಿಲ್ಲದೇ ನಡೆದಿದೆ ಅಂತ ಸೆಬಿ ಆರೋಪಿಸಿದೆ. ಅಷ್ಟೇ ಅಲ್ಲ, ಈ ಫ್ರಾಡ್ಗೆ ಸಂಬಂಧಪಟ್ಟ ವಹಿವಾಟಿನ ಬಗ್ಗೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್, ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ, ಬ್ಯಾಂಕ್ ಆಫ್ ಬರೋಡಾಗಳು EDಗೆ ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ಇದು ಅನಿಲ್ ಅಂಬಾನಿ ಒಡೆತನದ ಕಂಪನಿಗಳ ಮೇಲೆ ಬರೆ ಹಾಕಿದ್ದು. ಈ ನೋಟಿಸ್ ಬರ್ತಿದ್ದ ಹಾಗೆ ಅನಿಲ್ ಅಂಬಾನಿ ಗ್ರೂಪ್ನ ರಿಲಯನ್ಸ್ ಷೇರುಗಳು, ಬೇರೆ ಇದಾವಲ್ಲ ಕಂಪನಿಗಳು, ನಿಮಗೆ ಮೆನ್ಷನ್ ಮಾಡಿದ್ವಿ, ಎಲ್ಲ ಸಿಕ್ಕಾಪಟ್ಟೆ ಪತನವನ್ನು ಕಂಡವು. ಅಕ್ರಮ ನಡೆದಿಲ್ಲ ಎಂದ ಕಂಪನಿ. ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಆದರೆ ಈ ಆರೋಪವನ್ನು ಅನಿಲ್ ಧಿರುಭಾಯ್ ಅಂಬಾನಿ ಗ್ರೂಪ್ನ ಕಂಪನಿಗಳು ನಿರಾಕರಿಸಿವೆ. ಸೆಬಿ ರಿಪೋರ್ಟ್ ತಪ್ಪಿದೆ, ನಾವು ಫೆಬ್ರವರಿ 9ನೇ ತಾರೀಕಿಗೆ ಇದನ್ನು ಡಿಸ್ಕ್ಲೋಸ್ ಮಾಡಿದ್ದೀವಿ, ಜೊತೆಗೆ 10,000 ಕೋಟಿ ಅನ್ನೋದು ಸುಳ್ಳು. CLE ಪ್ರೈವೇಟ್ ಲಿಮಿಟೆಡ್ನಲ್ಲಿ ನಮ್ಮ ಎಕ್ಸ್ಪೋಜರ್ ಇರೋದೇ ಜಸ್ಟ್ 6,500 ಕೋಟಿ ಮಾತ್ರ. ಹೀಗಿರುವಾಗ ನಾವು 10,000 ಕೋಟಿ ಎಲ್ಲಿಂದ ಡೈವರ್ಟ್ ಮಾಡೋಣ? ಹಾಗೆ ನೋಡಿದ್ರೆ ನಮ್ಮ ಹಣದ ವಿಚಾರವಾಗಿ ನಾವು ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರ ಮಧ್ಯಸ್ಥಿಕೆಯಲ್ಲಿ ಸಂಬಂಧಪಟ್ಟಂಥ ಸಂಸ್ಥೆಯೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದ್ದೀವಿ.
ಅದನ್ನು ರಿಕವರ್ ಮಾಡ್ಕೋತೀವಿ ಅಂತ ಹೇಳಿದೆ. ಆದರೆ ಸೆಬಿ ಇದನ್ನು ನಿರಾಕರಿಸಿದೆ. 2013ರಿಂದ 2023 ನಡುವೆ ರಿಲಯನ್ಸ್ ಇನ್ಫ್ರಾ ತನ್ನ ಒಟ್ಟು ಆಸ್ತಿಯಲ್ಲಿ ಸುಮಾರು 25-90% ಹಣವನ್ನು CLEಗೆ ಹಾಕಿದೆ ತಗೊಂಡೋಗಿ. ಸೆಬಿ ರೂಲ್ಸ್ ಪ್ರಕಾರ ಈ ರೀತಿ ಪಬ್ಲಿಕ್ಲಿ ಲಿಸ್ಟೆಡ್ ಕಂಪನಿಗಳೊಂದಿಗೆ ಸಂಬಂಧ ಹೊಂದಿರೋ ಕಂಪನಿಗಳು ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡಬೇಕು. ಅದೆಲ್ಲವನ್ನು ತಪ್ಪಿಸ್ಕೊಳ್ಳೋಕೆ ಆಡಿಟ್ ಮತ್ತು ಷೇರುದಾರರ ಅಪ್ರೂವಲ್ನಿಂದ ಬಚಾವಾಗೋಕೆ ಈ ಕಂಪನಿಗೂ ತಮಗೂ ಸಂಬಂಧವೇ ಇಲ್ಲ ಅಂತ ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗಿದೆ ಅಂತ ಆರೋಪ. ಹೀಗಾಗಿ ಈ ಪ್ರಕರಣ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕೊನೆ ಪೆಟ್ಟು ಬೀಳುತ್ತಾ? ಇದುವರೆಗೂ ಈ ಕೇಸ್ನಲ್ಲಿ ಅನಿಲ್ ಅಂಬಾನಿ ಅವರ ವಿರುದ್ಧದ ಆರೋಪ ಸಾಬೀತಾಗಿಲ್ಲ. ಇದರಲ್ಲಿ ಅವರ ಪಾತ್ರ ಇದೆಯಾ ಇಲ್ವಾ ಅನ್ನೋ ಬಗ್ಗೆ ಖಚಿತ ಸಾಕ್ಷ್ಯ ಇಲ್ಲ. ಆದರೆ ಒಂದು ವೇಳೆ ಇದು ಸಾಕ್ಷ್ಯ ಸಮೇತ ಸಾಬೀತಾಯಿತು ಅಂದರೆ ಅನಿಲ್ ಅಂಬಾನಿಗೆ ದೊಡ್ಡ ಹೊಡೆತ. ಯಾಕಂದರೆ ಅನಿಲ್ ಅಂಬಾನಿ ಸೇರಿದ ಹಾಗೆ 24 ಜನರ ಮೇಲೆ ಆಲ್ರೆಡಿ 5 ವರ್ಷ ಬ್ಯಾನ್ ಹೇರಲಾಗಿದೆ. ಮಾರ್ಕೆಟ್ ಪ್ರವೇಶ ಮಾಡೋ ಹಾಗಿಲ್ಲ ಅಂತ ಸೆಬಿ ಈ ನಿರ್ಧಾರ ಮಾಡಿದೆ. ಹಾಗೆ CBI ಮತ್ತು ED ಕೂಡ ಇದರ ಬಗ್ಗೆ ಎಕ್ಸಾಮಿನ್ ಮಾಡ್ತಾ ಇವೆ. ಸೊ ಇತ್ತೀಚಿನ ಕೆಲ ತಿಂಗಳುಗಳಿಂದ ಅನಿಲ್ ಅಂಬಾನಿ ಎಸ್ಪೆಷಲಿ ರಿಲಯನ್ಸ್ ಇನ್ಫ್ರಾ ಮೂಲಕ ಏನು ಕಂಬ್ಯಾಕ್ ಮಾಡ್ತಾ ಇದ್ರು, ಅದಕ್ಕೆಲ್ಲ ಪೆಟ್ಟು ಬೀಳುತ್ತಾ ಅನ್ನೋ ಪ್ರಶ್ನೆ ಇದೆ. ಒಂದು ಕಾಲದಲ್ಲಿ $42 ಬಿಲಿಯನ್ ಒಡೆಯನಾಗಿ ಜಗತ್ತಿನ 6ನೇ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ರು ಅನಿಲ್ ಅಂಬಾನಿ. ಅಷ್ಟೇ ಬೇಗ ಚಾರ್ಮ್ ಕಳ್ಕೊಂಡ್ರು. ಉದ್ಯಮ ಲೋಕದಲ್ಲಿ ಅಣ್ಣನ ಸಕ್ಸಸ್ ಮುಂದೆ ಮುಖೇಶ್ ಅಂಬಾನಿ ಒಂದಾದ್ಮೇಲೆ ಒಂದು ಟ್ರಾನ್ಸ್ಫಾರ್ಮೇಟಿವ್ ಹೆಜ್ಜೆಗಳನ್ನು ಇಡ್ತಾ ಇನೋವೇಟಿವ್ ಕಂಪನಿಗಳನ್ನು ಮಾಡ್ತಾ, ಅವರಿಗೆ ರಿಲಯನ್ಸ್ ಇಂಡಸ್ಟ್ರೀಸು, ಪೆಟ್ರೋಲು, ಕೆಮಿಕಲ್ ಅಂತ ಇದ್ದವರು, ಆಮೇಲೆ ಟೆಲಿಕಾಮಿಗೆ ಬಂದರು. ಆ್ಯಕ್ಚುಲಿ ಟೆಲಿಕಾಮ್ ತಮ್ಮನೇ ಸಿಕ್ಕಿತ್ತು, ಒರಿಜಿನಲ್ ಟೆಲಿಕಾಮ್, ಅದು ಮುಚ್ಚಾಕೊಂಡೋಯ್ತು. ಆದರೆ ಅಂಬಾನಿ ಜಿಯೋ ಅಂತ ಹೊಸದಾಗಿ ತೆಗೆದು ಮುಖೇಶ್ ಅಂಬಾನಿ ಅದನ್ನು ಸಕ್ಸಸ್ಫುಲ್ ಮಾಡಿ ನಂಬರ್ 1 ಮಾಡಿದ್ರು. ಈಗ ಫಿನಾನ್ಸಲ್ಲಿ ಹೋಗ್ತಿದ್ದಾರೆ, ನ್ಯೂ ಎನರ್ಜಿ, ಅವ್ರ ಕೈ ಹಾಕದೇ ಇರೋ ಕ್ಷೇತ್ರನೇ ಇಲ್ಲ ಆಗಿದೆ. ಆದರೆ ಇವರು ಎಲ್ಲ ಫ್ಯೂಚರಿಸ್ಟಿಕ್ ಕಂಪನಿಗಳೇ ಸಿಕ್ಕಿದ್ರು ಎಲ್ಲ ಮುಳುಗಿಸ್ಕೊಂಡು ಕೂತಿದ್ದಾರೆ, ಫೇಲ್ ಆಗಿದ್ದಾರೆ ಅನ್ನೋ ಒಂದು ಅಪಖ್ಯಾತಿಯನ್ನು ಹೊಂದಿದ್ರು. ಆದರೆ ರಿಲಯನ್ಸ್ ಇನ್ಫ್ರಾದಿಂದ ಮತ್ತೆ ಮೇಲೆ ಕೇಳೋಕೆ ಶುರು ಮಾಡಿದರು. ಜೊತೆಗೆ ಡಿಫೆನ್ಸ್ನಲ್ಲೂ ಕೂಡ ಅದೃಷ್ಟ ಪರೀಕ್ಷೆ ಮಾಡ್ತಾ ಇದ್ರು, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ. ಈಗ ಈ ಆರೋಪ ಬಂದಿದೆ. ಮನಿ ಲಾಂಡ್ರಿಂಗ್ ಕೇಸ್ಗೆ ಭಾರತದಲ್ಲಿ ಕನಿಷ್ಠ 3 ವರ್ಷ ಶಿಕ್ಷೆ ಇದೆ. ಪ್ರಕರಣ ಗಂಭೀರವಾಗಿದ್ದರೆ 7 ವರ್ಷದ ತನಕ ಎಕ್ಸ್ಪ್ಯಾಂಡ್ ಆಗ್ಬೋದು. ಹೀಗಾಗಿ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಇದ್ರೂ ಕೂಡ ನಿಮಗೆ ತಲುಪಿಸ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಚಾನಲ್ಗೆ. ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.